ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಟೈಮ್ ನೋಡ್ಬೋದು, ಇವಾಗ 1:15 ಆಯಿತು. ಇವತ್ತು ಸಂಡೇ. ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಡ್ಯೂಟಿನ. ಫಸ್ಟ್ ಡ್ಯೂಟಿ ಬಿದ್ದೈತೆ, ಇವಾಗ ಡ್ಯೂಟಿಗೆ ಓಡಬೇಕು. ಸೊ ಇವಾಗೆಲ್ಲ ನಾನು ಕೆಲಸ ಮುಗಿಸಿ ಇವಾಗ ರೆಡಿ ಆಗಿದ್ದೀನಿ. ಇವಾಗ ಹೊರಡ್ತಾ ಇದ್ದೀನಿ ಡ್ಯೂಟಿಗೆ. ಬನ್ನಿ ಫಸ್ಟ್ ಡ್ಯೂಟಿ ಪಿಕಪ್ ಮಾಡ್ಕೊಳ್ಳೋಣ. ಮೊದಲನೇ ಡ್ಯೂಟಿನೇ ಫೋನ್ ಪಿಕ್ ಮಾಡ್ತಾರೆ. ಅವ್ನು ಯಾರು ಬುಕ್ ಮಾಡವನೇ ಪುಣ್ಯಾತ್ಮ. ಲೊಕೇಶನಿಗೆ ಬಂದು ನಿಂತ್ಕೊಂಡ್ರೂ ಪಿಕ್ ಮಾಡ್ತಿಲ್ಲ. ಫಸ್ಟ್ ಡ್ಯೂಟಿನೇ ಕ್ಯಾನ್ಸಲ್ ಆಗೋಯ್ತು. ಸೊ ಇವಾಗ ಹೋಗ್ತಾ ಇದ್ದೀನಿ ಗ್ಯಾಸ್ ಹಾಕ್ಸ್ಕೊ ಬರೋಕ್ಕೆ ಅಂದ್ರಳ್ಳಿ ಮೇನ್ ರೋಡಿಗೆ. ಕಸ್ಟಮರ್ ಹತ್ರ ಹೋಗಿ ಕಾಲ್ ಮಾಡಿದೆ, ಒಂದು 7-8 ನಿಮಿಷ ವೆಯ್ಟ್ ಮಾಡಿದೆ, ಆದ್ರೂ ಅವನು ಪಿಕ್ ಮಾಡಿಲ್ಲ. ಸೊ ಅದಕ್ಕೆ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಗ್ಯಾಸ್ ಹಾಕ್ಸ್ಕೊಂಡು ಕಂಟಿನ್ಯೂ ಮಾಡ್ತೀನಿ ಡ್ಯೂಟಿ. ಇವಾಗ ಗ್ಯಾಸ್ ಹಾಕ್ಸ್ಕೊಂಡು ಏರ್ ಹಿಡಿಸ್ಕೊಂಡು ನೋಡ್ಬೋದು, ಫುಲ್ ಟ್ಯಾಂಕ್ ಓಡಿಸಿದ್ದೀನಿ ಗ್ಯಾಸು. ಇವಾಗ ಇನ್ನೇನು ಎಷ್ಟು ಓಡೈತೆ, 63 ಓಡ್ಬೇಕು ಇವಾಗ ಡ್ಯೂಟಿಗೆ. ಯಾವ್ದಾದ್ರು ಬೀಳಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಒಂದು ಡ್ರಾಪ್ ಆಯಿತು, ಫಸ್ಟ್ ಎತ್ತು ಪಿಕಪ್ಪು ಚಿಕ್ಕಬಳ್ಳಾಪುರಕ್ಕೆ ಡ್ರಾಪ್ ಆಯಿತು. ಡ್ರಾಪ್ ಮಾಡಿದ ತಕ್ಷಣ 500 ರೂಪಾಯಿ ಡ್ಯೂಟಿ ಬಿತ್ತು. ಅಕ್ಸೆಪ್ಟ್ ಮಾಡ್ಕೊಳ್ಳೋ ಅಷ್ಟರೊಳಗಡೆ ಯಾರೋ ಅಕ್ಸೆಪ್ಟ್ ಮಾಡ್ಕೊಂಬಿಟ್ರು. ಸೊ ಇವಾಗ ವೆಯ್ಟ್ ಮಾಡ್ತಾ ಇದ್ದೀನಿ, ನೋಡೋಣ ಬನ್ರಿ. ಇವಾಗ ಚಿಕ್ಕಬಳ್ಳಾಪುರ ಸರ್ಕಲಲ್ಲಿ ಇದ್ದೀನಿ, ನೋಡೋಣ ಯಾವ್ದಾರು ಬೀಳುತ್ತಾ ಅಂತ. 1 ಗಂಟೆ ಆದಮೇಲೆ ಹೆಚ್ಚು ಕಮ್ಮಿ ಒಂದು ಡ್ಯೂಟಿ ಬಿದ್ದಿದೆ. ಅವಾಗಿಂದ ವೆಯ್ಟ್ ಮಾಡ್ತಾಯಿದ್ದೀನಿ. ಎಷ್ಟು ಕಮ್ಮಿ 2:30ಇಂದಲೂ 3/4 ಅವರ್ 1 ಅವರ್ ಆಗ್ತಾ ಬಂತು. ಇವಾಗ ಒಂದು ಡ್ಯೂಟಿ ಬಿದ್ದೈತೆ. ಚಿಕ್ಕಬಳ್ಳಾಪುರದಿಂದ ಅಕ್ಸೆಪ್ಟ್ ಮಾಡಿದ್ದೀನಿ, ನೋಡಬೇಕು. ಏನೋ ಡ್ಯೂಟಿಗಳು ಸ್ವಲ್ಪ ಕಮ್ಮಿ. ಫ್ರೆಂಡ್ಸ್, ಯಾವ ಡ್ಯೂಟಿ ಬಿದ್ದಿಲ್ಲ, ಸುಮ್ಮನೆ 30 ಕಿಲೋಮೀಟ್ರ್ ಸುತ್ತಾಡಿದೆ. ಖಾಲಿನೇ ಬಂದೆ ಮನೆ ಹತ್ರ, ಬೇಜಾರಾಗೋಯ್ತು. ಸೊ ಹಂಗಾಗಿ ಖಾಲಿ ಬಂದು ಕೂತಿದ್ದೀನಿ ಮನೆ ಹತ್ರ. ನೋಡೋಣ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಆನ್ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ಆನ್ ಮಾಡಿದ್ದೀನಿ ಡ್ಯೂಟಿನ. ಇವಾಗ ಬಂದು 7:15, ಹೆಚ್ಚು ಕಮ್ಮಿ 4:15ಇಂದ ಸ್ಟಾಪ್ ಮಾಡಿದ್ದೆ. ಇವಾಗ ರೈಲ್ವೆ ಸ್ಟೇಷನ್ ಡ್ರಾಪ್ ಆಗೋಯ್ತು. ರೈಲ್ವೆ ಸ್ಟೇಷನ್ಗೆ ಬಂದಿದ್ದೆ, ಇವಾಗ ಡ್ರಾಪ್ ಆಗೈತೆ. ನೋಡೋಣ ಇಲ್ಲಿಂದ ಡ್ಯೂಟಿ ಬೀಳುತ್ತೋ ಇಲ್ಲ ಖಾಲಿ ಹೋಗ್ಬೇಕೋ ಗೊತ್ತಿಲ್ಲ, ನೋಡಬೇಕು. ವೆಯ್ಟ್ ಮಾಡೋಣ. ಏನು ಎದ್ವಾ ಬೀಳ್ತವೆ ಡ್ಯೂಟಿಗಳು. ಸೊ ಮೆಜೆಸ್ಟಿಕ್ಕಲ್ಲಿ ಇದ್ದೀನಿ ಇವಾಗ, ನೋಡ್ಬೋದು. ನೈಟ್ ಓಡೋರಿಗಂತೂ ಫುಲ್ ಹಬ್ಬ. ಫ್ರೆಂಡ್ಸ್, ಇವಾಗ ಬಂದು ನವರಂಗ್ ಅಂತೀನಿ, ಹೆಬ್ಬಾಳ ಹತ್ರ ಇದ್ದೀನಿ. ಹೆಬ್ಬಾಳ ಹತ್ರ ನೋಡ್ಬೋದು, ಟೈಮು 11 ಗಂಟೆ ಆಗೋಯ್ತು. ಸೊ 7 ಗಂಟೆಯಿಂದ ಓಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಒಂದು 4 ಡ್ಯೂಟಿ ಮಾಡಿದ್ದೀನಿ ಅಷ್ಟೇ, ಯಾವುದೂ ಡ್ಯೂಟಿಗಳೇ ಬಿದ್ದಿಲ್ಲ. ಇವಾಗ ಬಂದು ಇಲ್ಲಿದ್ದೀನಿ. ಇಲ್ಲೆಲ್ಲ ಬಂದು ಮಿನಿಮಮ್ ಬೀಳ್ತದೆ, ಬಟ್ ಅಲ್ಲಿ ಹೋದರೆ ಪಿಕಪ್ ಮಾಡೋಕ್ಕೆ ಬೇಗ ಬರೋಲ್ಲ ಜನಗಳು. ನಾವು ಅಲ್ಲೋಗಿ 7-8 ನಿಮಿಷ 10 ನಿಮಿಷ ಕಾಯ್ದ್ರೂ ಬರೋಲ್ಲ ಅಂತಾರೆ. ಸೊ ಇವಾಗ ಇರೋದು ನನ್ನ ಹತ್ರ ಊಬರು ನಾನು ಅನ್ಇನ್ಸ್ಟಾಲ್ ಮಾಡಿ ಹಾಕಿದ್ದೀನಿ. ಅದೇನಕ್ಕೆ ಅನ್ನೋದು ನಿಮಗೆ ವೀಡಿಯೋ ಮಾಡಿ ಹಾಕ್ತೀನಿ. ಬರೀ ನಮ್ಮ ಯಾತ್ರಿ ಓಲೋ ಮಾತ್ರ ಮಾಡ್ತಾಯಿರೋದು. ಈ ಊಬರ್ನ ಅನ್ಇನ್ಸ್ಟಾಲ್ ಮಾಡಿ ಹಾಕಿದ್ದೀನಿ. ಆ ವೀಡಿಯೋನೂ ನಿಮಗೆ ಅಪ್ಲೋಡ್ ಮಾಡ್ತೀನಿ ನೋಡಿ. ಊಬರಲ್ಲಿ ಯಾವ ಥರ ಮೋಸ ಮಾಡ್ತಾನೆ ಅಂತ. 1.5 ಕೊಡೋದಕ್ಕೆ ಕರೆಕ್ಟಾಗಿ ಕೊಡಲ್ಲ, ಅದರಲ್ಲೂ ಕಮ್ಮಿ ಕೊಡ್ತಾನೆ. ತಿರ್ಗಾ ನಮಗೆ ಅಮೌಂಟ್ ಬಂದಿದೆಯಾ ಅಂತ ಚೆಕ್ ಮಾಡಿದ್ರೆ ಅಮೌಂಟು ಬಂದಿರಲ್ಲ. ಸೊ ಅದಕ್ಕೋಸ್ಕರ ಅನ್ಇನ್ಸ್ಟಾಲ್ ಮಾಡಿ ಬಿಸಾಡಿದ್ದೀನಿ ಊಬರ್ನ. ನೋಡೋಣ, ಇನ್ನೂ ಟ್ರೈ ಮಾಡ್ತೀನಿ, ಇಲ್ಲಾಂದರೆ ಸೀದಾ ಮನೆಗೆ ಹೋಗ್ತೀನಿ ಅಷ್ಟೇ. ನೋಡಿ, ಊಬರ್ನ ಏನಕ್ಕೆ ಅನ್ಇನ್ಸ್ಟಾಲ್ ಮಾಡಿದ್ದೀನಿ ಅಂತಂದರೆ ಇವಾಗ ನಿಮಗೆ ತೋರಿಸೋಣ ಅಂದ್ಬಿಟ್ಟು ಇನ್ಸ್ಟಾಲ್ ಮಾಡಿದ್ದೀನಿ. ಇಲ್ಲಿ ಕಾಣಿಸ್ತಿದೆಯಲ್ಲ, 470 ರೂಪಾಯಿ. ಇದು ಬಂದು ಮೊನ್ನೆ ನಾನು ಊಬರಲ್ಲಿ ಡ್ಯೂಟಿ ಮಾಡಿದ್ದು. ಕಿಲೋಮೀಟ್ರು ಬಂದು 27.93 ಕಿಲೋಮೀಟರ್ಸು. ಅಕ್ಸೆಪ್ಟ್ ಮಾಡಿರೋದು ಬುಕ್ಕಿಂಗು 10:15. ಓಕೆನಾ. ಎಲ್ಲಿಂದ ಗೊರಗುಂಟೆಪಾಳ್ಯದಿಂದ ನಾನು ಕರ್ಕೊಂಡೋಗಿ ಬಿಟ್ಟಿರೋದು ಯಾವುದು, ಅವಲಹಳ್ಳಿ ಹತ್ರ. ಅವಲಹಳ್ಳಿನೇ ಹೆಚ್ಚು ಕಮ್ಮಿ ಒಳಗಡೆ, ಸಿಟಿಯಿಂದ ಸ್ವಲ್ಪ ಒಳಗಡೆ ಹೋಗಬೇಕು. ಸೊ ಅದಕ್ಕೆ ಕೊಟ್ಟಿರೋ ದುಡ್ಡು ನೋಡಿ. ನನಗೆ ತೋರಿಸಿದ್ದು ಬಂದು ನಾನು ಅಕ್ಸೆಪ್ಟ್ ಮಾಡಬಾರ್ದಾಗಿತ್ತು, ಆದರೆ ಅಕ್ಸೆಪ್ಟ್ ನಾನು ಯಾಮಾರು ಮಾಡಿಬಿಟ್ಟೆ ನೋಡಿ. ನೈಟು 10:15 ಕೊಟ್ಟಿರೋದು ನನಗೆ ಪೇಮೆಂಟು, ಸರಿನಾ. ಇದು ಏನು
ಏನು ಎತ್ತ ಅನ್ನೋದೇ ನನಗೆ ಸರಿಯಾಗಿ ಗೊತ್ತಿಲ್ಲ. ಕ್ಯಾಶ್ ಕಲೆಕ್ಷನ್ ಮಾಡಿರೋದು 470 ರೂಪಾಯಿ. ಓಕೆನಾ, ಕೊಡಬೇಕಾಗಿದ್ದೆಷ್ಟು ಹೆಚ್ಚು ಕಮ್ಮಿ 630 ರೂಪಾಯಿನೇನೋ ಕೊಡಬೇಕಾಗುತ್ತೆ. 28 ಕಿಲೋಮೀಟ್ರಿಗೆ 1.5 ಅಂತಂದರೆ ನೀವೇ ಬೇಕಾದ್ರೆ ಒಂದು ಸಲ ಕ್ಯಾಲ್ಕುಲೇಷನ್ ಮಾಡಿ. ಎಷ್ಟು ಮೋಸ ಮಾಡ್ತಾವನೆ ಊಬರ್ ಅವನು ಅಂತ ಹೇಳಿದ್ರೆ 10 ಗಂಟೆ ಮೇಲೆ 1.5, ಆದರೆ ನನಗೆ 1.5 ಕೊಟ್ಟಿಲ್ಲ. ಕಲೆಕ್ಷನ್ ಮಾಡ್ಕೊಳಕ್ಕೆ ಎಷ್ಟು ಕ್ಯಾಶ್ ಕಲೆಕ್ಷನ್ನು 470 ರೂಪಾಯಿ ತೋರಿಸಿರೋದು. ಓಕೆನಾ, 470 ರೂಪಾಯಿಯಲ್ಲಿ 630 ರೂಪಾಯಿ ಎಲ್ಲಿ ಹೋಗಿರೋದು 28 ಕಿಲೋಮೀಟ್ರು. ರಿಟರ್ನ್ ನಾನು ವಾಪಸ್ ಮನೆಗೆ ಬರೋಕ್ಕೆ 35 ಕಿಲೋಮೀಟ್ರು. ಎವ್ವಿ ಅಂದರೆ ಎವ್ವಿ ಮೋಸ ಮಾಡ್ತಾನೆ ಊಬರಲ್ಲಿ ಮಾತ್ರ. ನೈಟಲ್ಲಿ ಸಿಕ್ಕಾಬಟ್ಟು ಎಲ್ಲರೂ ಹೇಳ್ತಾರೆ ಊಬರ್ ಚೆನ್ನಾಗಿದೆ, ಊಬರೇ ಬೆಸ್ಟು ಅಂತ. ಬಟ್ ನನಗೆ ಇದು 2ನೇ ಸಲ ಆಗಿರೋದು. ವರ್ಸ್ಟು ಅಂದರೆ ವರ್ಸ್ಟು. ಈ ದುಡ್ಡಲ್ಲಿ ಅಟ್ಲೀಸ್ಟು ಅವನಾದರೂ ನಮಗೆ ಅಕೌಂಟಲ್ಲಿ ಮೈನಸ್ ಬ್ಯಾಲೆನ್ಸ್ ತೋರಿಸುತ್ತಲ್ಲ, ಅದರಲ್ಲಿ ಆಗ್ತಾನೆ ಅಂತ ತುಂಬ ಜನ ಕೇಳ್ತಾರೆ. ಸೊ ಅದ್ರಲ್ಲಿ ಚೆಕ್ ಮಾಡಿ ನೋಡಿ ಅಂತ ಚೆಕ್ ಮಾಡಿದ್ದೀನಿ. ಅದರಲ್ಲೂ ಸಹ ನನಗೇನು ಬಂದಿಲ್ಲ ಅಮೌಂಟು. 44 ರೂಪಾಯಿ ಮೈನಸ್ ಬ್ಯಾಲೆನ್ಸ್ ಇತ್ತು. ಆ 44 ರೂಪಾಯಿ ಮೈನಸ್ ಬ್ಯಾಲೆನ್ಸೇ ಆಗಿದೆ. ಆದರೆ ನಾನು ಅದನ್ನು ಚೆಕ್ ಮಾಡಿರೋ ವೀಡಿಯೋನೂ ನಿಮಗೆ ಹಾಕ್ತೀನಿ. ಓಕೆನಾ, ಎಷ್ಟು ಮೋಸ ಮಾಡ್ತಾನೆ ಅಂತಂದರೆ ಊಬರಲ್ಲಿ ಭಯಾನಕ ಮೋಸ ಮಾಡ್ತಾನೆ ನೋಡಿರಿ. ಇಷ್ಟು ದಿನ ಓಡಿಸಿಲ್ಲ ನಾನು, 53 ರೂಪಾಯಿ ಮೈನಸ್ ಬ್ಯಾಲೆನ್ಸ್ ಐತೆ. ಓಕೆನಾ, ಈ ಥರ ಎಲ್ಲ ಸಿಕ್ಕಾಬಟ್ಟೆ ಮೈನಸ್ ಬ್ಯಾಲೆನ್ಸು ಹೆವಿ ಮೋಸ ಮಾಡ್ತಾನೆ ಬೋಳಿ ಮಗ ಊಬರ್ ಅವನು. ನಾನು ಅದಕ್ಕೇ ಊಬರ್ನ ದೇವರಾಣೆ ನಾನು ಮಾಡೋದೇ ಇಲ್ಲ. ಇನ್ಮೇಲೆ ನನಗೆ ಅವಶ್ಯಕತೆನೇ ಇಲ್ಲ. ಎಲ್ಲ ಊಬರ್ ಚೆನ್ನಾಗಿದೆ ಅಂತ ಹೇಳ್ತಾರೆ, ಬಟ್ ನನಗೆ ಅದರ ಅವಶ್ಯಕತೆನೇ ಇಲ್ಲ. ಅನ್ಇನ್ಸ್ಟಾಲ್ ಮಾಡಿ ಹಾಕಿದ್ದೀನಿ ನಾನು ಆಲ್ರೆಡಿ. ನಿಮಗೆ ತೋರಿಸೋಣ ಅಂದ್ಬಿಟ್ಟೇ ಇವಾಗ ನಾನು ಅದನ್ನು ಡೌನ್ಲೋಡ್ ಮಾಡಿದ್ದು ಊಬರ್ನ. ನೋಡ್ಬೋದು, ಯಾವುದೂ ಇಲ್ಲ ನನ್ನ ಹತ್ರ, ಬರೀ ಓಲೋ, ನಮ್ಮ ಯಾತ್ರಿ ಅಷ್ಟೇ, ಬೇರೆ ಯಾವುದೂ ಸಹ ಮಾಡಿಲ್ಲ. ದಯವಿಟ್ಟು ಗೌರ್ಮೆಂಟ್ ಅವ್ರ ಹತ್ರ ಕೇಳ್ಕೊಳೋದೇನಪ್ಪ ಅಂತಂದರೆ, ಈ ಬೋಳಿ ಮಕ್ಕಳು ಆ್ಯಪ್ಗಳನ್ನೆಲ್ಲ ನೀವು ಕ್ಯಾನ್ಸಲ್ ಮಾಡಿಬಿಟ್ಟು ಕರ್ನಾಟಕ ಡ್ರೈವರ್ ಅಂತ, ಕರ್ನಾಟಕ ಪ್ಯಾಸೆಂಜರ್ ಅಂತಲೇ ಒಂದು ಆ್ಯಪ್ನ ಸೃಷ್ಟಿ ಮಾಡಿಬಿಡಿ. ಆ ಕರ್ನಾಟಕ ಆ್ಯಪಲ್ಲಿ ಕರ್ನಾಟಕದ ಡ್ರೈವರ್ಗಳು ಮಾತ್ರ ಲೈಸೆನ್ಸ್ ಇರೋರು ಆ್ಯಪ್ನ ಬಳಸಬೇಕು. ಆ ಥರನೇ ಅದನ್ನು ಸೃಷ್ಟಿ ಮಾಡಿ ದಯವಿಟ್ಟು. ಫ್ರೆಂಡ್ಸ್, ಡ್ಯೂಟಿ ಯಾವುದೂ ಬಿದ್ದಿಲ್ಲ, ಸೀದಾ ಖಾಲಿ ಬಂದೆ. ಸೊ ಯಾವುದೋ ಒಂದು 2 ಸೀಟ್ ಸಿಕ್ತು, ಲಗೇರಿ ತನಕ ಬಿಟ್ಬಿಟ್ಟು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವಾಗ ಮನೆಗೆ ಬಂದೆ. ಟೈಮು ಆಲ್ಮೋಸ್ಟು 12 ಗಂಟೆ ಆಗೋಯ್ತು. ಯಾವುದೂ ಬಾಡಿಗೆ ಬಂದಿಲ್ಲ ಆ ಕಡೆಯಿಂದ. ಸೊ ಫುಲ್ ಖಾಲಿ ಬಂದೆ. ಯಾವುದೋ 2 ಸೀಟ್ ಸಿಕ್ತು. ಸೊ ಅವ್ರನ್ನ ಕರ್ಕೊಬಂದು ಲಗೇರಿಗೆ ಬಿಟ್ಬಿಟ್ಟು ಮನೆ ಹತ್ರ ಬಂದೆ. ಇವತ್ತು ಹೆಚ್ಚು ಕಮ್ಮಿ ಒಂದು 7 ಗಂಟೆಯಿಂದ 67 ಕಿಲೋಮೀಟ್ರ್ ಓಡಿಸಾಡಿದ್ದೀನಿ. 67 ಕಿಲೋಮೀಟ್ರಿಗೆ ದುಡಿಬೇಕಾಗಿರೋದು 1000 ರೂಪಾಯಿ. ಓಕೆನಾ, ನಾನು ದುಡ್ದಿರೋದು ಹೆಚ್ಚು ಕಮ್ಮಿ ಒಂದು 600 ರೂಪಾಯಿ ದುಡಿರ್ಬೋದು. 1000 ರೂಪಾಯಿ ದುಡಿಯೋ ಜಾಗದಲ್ಲಿ ಇನ್ನು ಮಿಕ್ಕಿದೆಲ್ಲ ವೇಸ್ಟೇನೆ. ಕಿಲೋಮೀಟ್ರು ಎಲ್ಲೋದ್ರೂ ಖಾಲಿ ಬರೋದೇನೆ. ಸೊ ಅಷ್ಟು ದುಡ್ದಿದ್ದೀನಿ ಇವತ್ತು. ನೋಡೋಣ, ಇನ್ಮೇಲೆ ಡೈಲಿ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾರ್ಯಾರು ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾಯಿದ್ದೀರೋ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು. ಪಾಪ ಅವ್ರು ಯಾರೋ ಇಬ್ಬರು ಕಸ್ಟಮರು ಅಂದರೆ ಸೀಟ್ ಲೆಕ್ಕದಲ್ಲಿ ಬಂದರು. ಪಾಪ ಯಾರೋ ಆಟೋ ಡ್ರೈವರ್ 500 ರೂಪಾಯಿ ಕೇಳಿದ್ರಂತೆ. ಅವ್ರನ್ನ ಲಗ್ಗೇರಿಗೆ BL ಸರ್ಕಲ್ ಹತ್ರದಿಂದ ಮೇನ್ ರೋಡಿಂದ ಪಾಪ ಬೇಜಾರು ಮಾಡಿಕೊಂಡು ಕೇಳ್ತಾಯಿದ್ರು. 500 ರೂಪಾಯಿ ಕೇಳ್ಬಿಟ್ರು ಅಣ್ಣ ಅಂತ. ಅವರು ಗಾರೆ ಕೆಲಸ ಮಾಡೋರು. ನಾನು ಮಾಮೂಲಿ ಸೀಟ್ ಲೆಕ್ಕದಲ್ಲಿ ಇಸ್ಕೊಂಡ್ಬಂದೆ. ಪಾಪ ಖುಷಿ ಅದು, ಇಷ್ಟಕ್ಕೆ ಬಿಟ್ಟಿದ್ದೀರಾ ಅಂದ್ಬಿಟ್ಟು. ಅಯ್ಯೋ, ಎಷ್ಟೊಂದು ಜನಕ್ಕೆ ಖಾಲಿನೇ ಬಿಟ್ಟು ಹೋಗ್ತೀನಿ ಅಣ್ಣ, ಕಾಸಿಲ್ಲ ಅಂದರೆ ಅಂದ್ಬಿಟ್ಟು ಅವ್ರನ್ನ ಬಿಟ್ಬಿಟ್ಟು ಲಗ್ಗೇರಿ ಹಳ್ಳಿ ಮಾಡಿದ ಹತ್ರ ಬಂದೆ ಮನೆಗೆ. ಸೊ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು. ಯಾರು ನಾನು ವೀಡಿಯೋ ನೋಡಿದಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬಾಯ್.